ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಏಯ್ ಇದು ಮೀಡಿಯಾದ ಮಟ್ಟ ಅಲ್ಲ ಅಂತ ಹೇಳತ್ತಗ. ಆಯ್ತು ತಗಂಬಾದ್ರನ ತೆಗಿ. ಏನು ಮದುಮಗಳಿಗೆ ಮುಚ್ಚಿದಂಗೆ ಮುಚ್ಚಿದ್ದಲ್ಲ ನೋಡ್ರಿ, ಕಾಣ್ತದ? ಇದ್ರಲ್ಲಿ ಬಂದದ್ದು ನೋಡ್ರಿ ಇವಳಿಗೆ ನನಗೆ ಜಗಳ. ಮತ್ತೆ ಯಾವದಕ್ಕಿಲ್ಲ, ನನಗೆ ದೇವ್ರು ಕೊಟ್ಟನಪ್ಪ ಅಂತ ನಾನು ಇವ ಅಂತ ನಾ ಯಾವ್ದು ರಿಮೋಟ್ ಅಂತ ತಂದು ಎಲ್ಲಿ ಕಳ್ಕಂದ ಏನಕ್ಕೈತೆ ನನಗೆ ಬಂದು ಕಲೆ ಬಿದ್ದನು. ರಿಮೋಟ್ ಹಿಂಗಿರ್ತದ ನನಗೆ ಗುಂಡಕ್ಕೆ. ಇದು ರಿಮೋಟ್ ಆಗಿತ್ತಂದ್ರೆ ಸಲ್ಲಿಲ್ಲ ಅದ ಬ್ಯಾಟ್ರಿಲಿ ಅದ ತೋರಿಸಿದಕ್ಕೆ ನೋಡಮ್ಮ. ನಿಂದನ ತಿಂಡಿ ಡೇಟ್ ಅದು ನೋಡಮ್ಮ. ಅದಾದ ಬಿಡ್ತಾನ ನಾನು ಎಲ್ಲಿ ನೀನು ಮ್ಯಾಲಿಸ್ ಬಂದಿನಿ ಬೇರೆ ಗ್ರಹದಲ್ಲಿ ಬಂದಿನಿ ಅಂತ ಹೇಳ್ತಾನೆ. ನೋಡಕ್ಕೆ ಸೇಮ್ ಮನುಷ್ಯದ್ದಂಗಾನ. ನೀವೆಲ್ಲರಿದ್ರೆ ಇವನಿಗೆ ಸಪೋರ್ಟ್ ಮಾಡಕೈತಿ ರೋಗೋಗಿ. ಇವೇನು ಶಾಣೆವಾನ? ನನ್ನ ಪ್ರಕಾರ ಇವನಿಗೆ ತಲೆ ಔಟ್ ಆಗ್ಯದ. ಧಾರವಾಡಕ್ಕೆ ಹೋಯ್ದು ಹಾಕ್ಬೇಕು ಇವಳನ್ನ. ನಿನ್ನ ಮಾತು ಕೇಳಿ ನಾನೆಲ್ಲ ಒಬ್ಬರು ಭಕ್ತರು ಬರವಲ್ರಿ. ನನಗೇನು ಪರಕ್ ಬೀಳೋದಲ್ಲ. ಯಾವ ಭಕ್ತರು ಬರ್ಲಿಕ್ಕೆ ಮಟಗಾಡ ಭಕ್ತರಂತ ಗ್ಯಾರಂಟಿ ಬರ್ತಾರೆ. ನೀನೇನು ದೊಡ್ಡ ಶಾಣೆ ಅಲ್ಲ. ದೇವರ ನನ್ನ ಮೇಲೆ ಭಕ್ತರು ಬರ್ತಾರೆ. ಇವತ್ತಿಲ್ಲ ನಾಳೆ ಸುಮ್ಮನೆ 4 ದಿನ ಸೋಗ ಮಾಡ್ತಾರೆ. ನಿನ್ನ ಮಾತು ಕೇಳಿ ನನ್ನಲ್ಲಿರೋ ಶಕ್ತಿಲಿ ಸಹ ನೀನು ಇಲ್ಲೇ ತಪ್ಪಾಯ್ತು ನಂಗೆ ಮಾಡಂಗೀನಿ. ಇರಲಡೆ ಅಂದು ಬಿಟ್ಟಿನಿ. ನನಗೇನೋ 3ನೇ ಕಣ್ಣು ತೆಗೆದ್ನಂದ್ರೆ ನೀನು ಇಲ್ಲೇ ಬಸಮಾಗಿ ಹೋಗ್ತಿದ್ದಿ. ಏನು ಮಾಡ್ತಿ? ನನ್ನ 3ನೇ ಕಣ್ಣಾಗ ಸ್ವಲ್ಪ ಕಸ ಬಿದ್ದದ. ನನ್ನಂಥ ದೇವ್ರ ಮನುಷ್ಯಗೆ ಜನರಿಗೆ ಮೋಸ ಮಾಡ್ತಾನ, ದಾರಿ ತಪ್ಪಿಸ್ತಾನ ಅಂತ ಅಂತಿದ್ದೆ ನೀನು. ಏಯ್ ಮೌನ್ ಮಡಸ ನೋಡಿ ಕಡಿ. ಮಂದಿ ನನ್ನ ಸತ್ಯ ನೋಡಿ ಪವಾಡ ಪುರುಷ, ನಡೆದಾಡ ದೇವರು, ಎಗಿರಾಡ ದೇವರು, ಜಿಗದಾಡ ದೇವರು, ಉರಿದಾಡ ದೇವರು, 12 ದೇವರು ಅಂತೇಳಿ ಬಿರುದು ಕೊಟ್ಟಾರ. ನಾನು ಮಾಡೋ ಪವಾಡ ನೋಡ್ಲಾರ್ದೆ ಬಿರುದು ಕೊಟ್ಟಾರ. ದಗದಿಲ್ದ ಕೊಟ್ಟಾರ ನೋಡಪ್ಪ ನಿನಗೆ ಬಿರುದು. ಅದಾದ ಬಿಡ್ತಿದ್ದಿ. ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಮನುಷ್ಯರು ಒಂದೇ ಅಂತ ಹೇಳ್ತಿದ್ದಿ. ಜಾತಿ ಧರ್ಮ ಇಲ್ಲದ ಮನುಷ್ಯರು ಹಂಗಿರ್ತಾರೆ ನಿಮ್ಮ ಅವ್ನು ಅಡ್ನಾಡಿ. ನೀನು ಮನುಷ್ಯ ಅಲ್ಲ, ಅದು ಯಾವ್ದು ಸುಡುಗಾಡಿ ಇಲ್ಲಿ ಏನಿದ್ದಿ ನಡೀತದ. ನಿನಗೆ ಯಾವತ್ತು ಜಾತಿ ಇಲ್ಲ, ಧರ್ಮ ಇಲ್ಲ. ನೀನು ನೆಟ್ಟಗೆ ಬಟ್ಟೆನೇ ಬಿಡೋದಿಲ್ಲ, ಜಾತಿ ಧರ್ಮ ಇಲ್ಲಿ ಗೊತ್ತಾಗ್ತದೆ ನಿನಗೆ. ಅದೇ ಶಿಕ್ಷಕರು ಕೈ ಹಿಡ್ಕೋದು, ಯಾರು ಬಂತವ್ರ ಕೈಲಿ ಬೇಯಿಸೋದು, ಚರ್ಚಿನಲ್ಲಿ ಕ್ಯಾಂಡಲ್ ಒಯ್ದು ಬಡವರಿಗೆ ಕೊಡೋದು, ದರ್ಗದನ್ನು ಚಾದರ ಒಯ್ದು ಫುಟ್ಪಾತ್ ಮೇಲೆ ಮಕ್ಕಂದವ್ರಿಗೆ ಒದಿಸೋದು, ದೇವಸ್ಥಾನಕ್ಕೆ ಹೋಗಿ ದೇವ್ರಿನ ಗಲ್ಯದಾಗ ಹಾಕೋರು ರೊಕ್ಕ ಕಸಕಂದು ಭಿಕ್ಷಕರಿಗೆ ಕೊಡೋದು, ಹಿಂಗೆ ಹುಚ್ಚುಚ್ಚು ಮಾಡ್ತಿದ್ದಿ. ಜನಗಳಿಗೆ ಹೇಳಿ ಕೊಡ್ತಿದ್ದಿ ಗುಡಿಗಿರೋ ದೇವರಲ್ಲ, ನಿಮ್ಮ ತಂದೆ ತಾಯಿನೇ ದೇವ್ರು ಅಂತ ಹೇಳಿ ಕೊಡ್ತಿದ್ದಿ. ಆಯ್ತು, ಇವನು ಮಾತು ಕೇಳಿ ನಿಮ್ಮ ತಂದೆ ತಾಯಿನೇ ಶಿವಪಾರ್ವತಿ ತಂದಕಿರಿ. ನಿಮ್ಮ ತಾಯಿಗೆ ಒಂದು ಕಿರೀಟ ತಂದಾಕ್ರಿ. ನಿಮ್ಮ ಅಪ್ಪನ ಕೊಳ್ಳಾಗ ಒಂದು ದೊಡ್ಡ ಹಾವು ತಂದಾಕ್ರಿ, ಅವಳಿಗೆ ಒಂದು ಬದುಕಿದ್ದು. ಇವನು ಮಾತು ಕೇಳಿ ನನಗೆ ಕಳ್ಳಸ್ವಾಮಿ ಆ ಸ್ವಾಮಿ ಮಂದಿರ ಅಂದ್ರೆ ತದ್ದಾಗ್ತದೆ ನೋಡಿ ನಿಮಗೆ ಹಾಕಲಾರ ಜಾಗಕ್ಕೆ. ಈಟನಿರ್ಬೇಕು ಮನುಷ್ಯಾಗ ದೇವ್ರು ಯಾರು ಇದು ಯಾರಂತ. ಇವಂತನ ನಿಮ್ಮ ತಂದೆ ತಾಯಿನೇ ದೇವ್ರಂತ. ತಂದೆ ತಾಯಿ ದೇವ್ರು ಹೆಂಗತ್ತಾರ? ದೊಡ್ಡವ್ರಾಗತ್ತಾನೆ ಬೆಳೆಸ್ತಾರ, ದೊಡ್ಡವ್ರಾದ್ಮೇಲೆ ತಿಂಡಿ ಬೆಳಂಗೆ ಕೆಲಸ ಹಚ್ತಾರೆ. ಹೋಗ್ಲಿ ಅದೆಲ್ಲ ಒಟ್ಟು ಬಿಡು. ಈಗ ನಿನ್ನ ರಿಮೋಟ್ ನಾನೇ ತಗೊಂಡು ನಿಂತಲ್ಲ, ಅದಕ್ಕೆ ಸಾಕ್ಷಿ ತಾಂಬ ನೋಡಮ್ಮ. ಸಾಕ್ಷ್ಯ? ಹಾಂ ಮತ್ತೆ ಸಾಕ್ಷ್ಯನೇ ತಗೊಂಡಮ್ಮ ನೋಡಮ್ಮ. ಇದು ನನಗೆ ಪರಮಾತ್ಮ ಕೊಟ್ಟ ವರ. ಏನು ನಿಂದು ಕೆಲಸಕ್ಕೆ ಬಾರದು ರಿಮೋಟ್ ಗೊತ್ತಾಗ್ತದೆ.